ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಸ್ಕ್ವಿಡ್ ಫ್ರೈ. ಇದು ಆಕ್ಚುಲಿ ನಾನು ಫಸ್ಟ್ ಟೈಮ್ ತಿಂದದೆಲ್ಲಿ ಅಂದ್ರೆ ಮಚ್ಚಿ ಹೋಟೆಲಲ್ಲಿ. ನಾನು ಮಚ್ಚಿ ಹೋಟೆಲ್ಗೆ ಹೋಗಿದ್ದೆ ಅಲ್ಲ, ಇದು ವ್ಲಾಗ್ ಮಾಡ್ಲಿಕ್ಕೆ. ಆಗ ನಾನು ತಿಂದಿದ್ದೆ. ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಆಗದಿಂದ ನಾನು ಟ್ರೈ ಮಾಡ್ತಿದ್ದೇನೆ ಒಂದು ಸ್ಕ್ವಿಡ್ ಫ್ರೈ ಮಾಡಬೇಕು ಅಂತ. ಆದ್ರೆ ನನಗೆ ಸಿಗ್ತವೇ ಇರಲಿಲ್ಲ. ಲಾಸ್ಟಿಗೆ ನಮ್ಮ ನೇಬರ್ ಒಬ್ಬರಿದ್ದಾರೆ ಫಿಶ್ ಮಾರುವವರು, ಅವ್ರ ಹತ್ರ ಹೇಳಿದೆ ನಮ್ಗೆ ಸ್ವಲ್ಪ ತಕೊಂಡ್ ಬನ್ನಿ ಅಂತ, ಒಂದು ½ kg ಹಾಗೆ ಅವ್ರು ಕೊಟ್ಟಿದ್ರು. ಆದ್ರೆ ನಂಗೆ ದೊಡ್ಡದು ಬೇಕಿತ್ತು, ಅದು ಸಿಗ್ಲಿಲ್ಲ. ಚಿಕ್ಕದು ಸಿಕ್ಕಿತ್ತು, ಅದು ಒಳ್ಳೇದಿತ್ತು. ಸೊ ಅದನ್ನು ಟ್ರೈ ಮಾಡಿದೆ, ತುಂಬಾ ಒಳ್ಳೆ ಬಂದಿದೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಮತ್ತೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಸ್ಕ್ವಿಡ್ ಫ್ರೈ ಮಾಡ್ತಿದ್ದೇನೆ, ಅಂದರೆ ಬೊಂಡಾಸ್ ಫ್ರೈ. ನಾವಿಲ್ಲಿ ಬೊಂಡಾಸ್ ಅಂತ ಹೇಳ್ತೀವಿ ಸ್ಕ್ವಿಡ್ಗೆ. ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ. ಇದು ಟೇಸ್ಟ್ ಕೂಡ ಅಷ್ಟೇ ಒಳ್ಳೆದು ಬರ್ತದೆ. ಮೊದಲಿಗೆ ಸ್ಕ್ವಿಡ್ ಅನ್ನು ಒಂದು ಸ್ವಲ್ಪ ಮಿಲ್ಕ್ ಹಾಕಿ ಇಡಬೇಕು, ಒಂದು 30 ಮಿನಿಟ್ಸ್ ಇಡೀರಿ. ನಂತರ 4 ಟೀ ಸ್ಪೂನ್ ಕಾರ್ನ್ಫ್ಲವರ್, 2 ಟೀ ಸ್ಪೂನ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಗಾರ್ಲಿಕ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಈಗ ನಾವು ಮಿಲ್ಕ್ ಹಾಕಿದೀವಲ್ಲ, ಅದನ್ನು ಸ್ಟ್ರೈನ್ ಮಾಡಿ ಸ್ಕ್ವಿಡ್ ಅನ್ನು ಈ ಡ್ರೈ ಪೌಡರ್ ಅಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಕೋಟ್ ಮಾಡಬೇಕು. ಅದನ್ನು ನೋಡಿ, ಒಳ್ಳೆ ಕೋಟ್ ಆಗಿದೆ ಅಲ್ಲ. ಈಗ ಒಂದೊಂದೇ ಪೀಸನ್ನು ತೆಗೆದು ಫಸ್ಟ್ಗೆ ಎಗ್ಗಿದು ಮಿಕ್ಸ್ಚರ್ಗೆ ಹಾಕಬೇಕು. ಎಗ್ಗನ್ನು 1-2 ಎಗ್ಗನ್ನು ಬೀಟ್ ಮಾಡಿ ಇಡೀರಿ. ನಂತರ ಬ್ರೆಡ್ ಕ್ರಮ್ಸ್ ಉಂಟಲ್ಲ, ಅದಕ್ಕೆ ಹಾಕಿ ಕೋಟ್ ಮಾಡಬೇಕು. ಹೀಗೆ ಕೋಟ್ ಮಾಡಿ ಎಲ್ಲ ಸ್ಕ್ವಿಡ್ ಪೀಸಸ್ ಅನ್ನು ಹಾಗೆ ಮಾಡಿ ನಂತರ ಡೀಪ್ ಫ್ರೈ ಮಾಡಿ. ಒಳ್ಳೆ ಕ್ರಿಸ್ಪ್ ಬರುವ ತನಕ ಡೀಪ್ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಗಲೇ ಗೊತ್ತಾಗ್ತದೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ನಮ್ಮ ಸ್ಕ್ವಿಡ್ ಫ್ರೈ ರೆಡಿ ಆಗಿದೆ. ಕ್ರಿಸ್ಪಿಯಾಗಿ ಬರ್ತದೆ. ಇದು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವ ಎಷ್ಟು ಈಸಿ ಉಂಟು ಅಂತ ರೆಸಿಪಿ. ಟ್ರೈ ಮಾಡಿ ನೋಡಿ ಇದನ್ನು. ಮತ್ತೆ ಫ್ರೈ ಮಾಡುವಾಗ ಸ್ವಲ್ಪ ಜಾಗೃತಿ ಇರಿ ಅಷ್ಟೇ. ಮತ್ತೆ ಟೇಸ್ಟ್ ವೈಸ್ ಸೂಪರ್ ಬರ್ತದೆ. ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗಾಗಿದ್ದು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಅಲ್ಲೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.